ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ. ನಾನು ಯಾವಾಗಲೂ ವ್ಲಾಗನ್ನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತೀನಿ ಜಾಸ್ತಿಯಾಗಿ. ಸೊ ಇವತ್ತು ಬಟ್ ಲೇಟ್ ಆಯಿತು. ಇವತ್ತು ಆಲ್ಮೋಸ್ಟ್ 3 o'clock ಆಗ್ತಾ ಬಂದಿತ್ತು ನಾನು ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ಳುವಾಗ. ಸೊ ಇಲ್ಲಿ ನನ್ನ ಮಗಳು ಅಂಗಡಿ ಹೋಗಿ ಬರ್ತಾ ಇದ್ದಾಳೆ. ಅವಳಿಗೆ ಮದ್ರಸದು ಬರೆಯೋದಿತ್ತು, ಸೊ ಅದಕ್ಕೆ ಕಲರ್ ಮಾಡೋದಿತ್ತು. ಅದಕ್ಕೋಸ್ಕರ ಕಲರ್ ತೊಗೊಬರೋದಕ್ಕೆ ಅಂತೇಳಿ ಅಂಗಡಿ ಹೋಗಿದ್ದು. ಸೊ ಬಿಸಿಲಿತ್ತಲ್ವಂತೇಳಿ ನಾನು ಅವಳಿಗೆ ಶಾಲ್ ಹಾಕಿ ಕಳಿಸಿದ್ದೆ. ಸೊ ಇವಾಗ ಅಂಗಡಿಯಿಂದ ಹೋಗಿ ಬಂದಿದ್ದಾಳೆ. ಇವಾಗ ನೋಡಿ ಮದ್ರಸದೆಲ್ಲ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಅಂದರೆ ಹೋಮ್ವರ್ಕ್ ಎಲ್ಲ ಮಾಡಿದ್ಲು, ಬಟ್ ಇದೊಂದಕ್ಕೆ ಕಲರ್ ಇತ್ತಿಲ್ಲ. ಸೊ ಅದಕ್ಕೋಸ್ಕರ ಕಲರ್ ತೊಗೊಬಂದಿದ್ದಾಳೆ. ನಾನು ಕ್ರೈನ್ಸ್ ತೊಗೊಬಾ ಅಂತ ಹೇಳಿದ್ದೆ, ಬಟ್ ಇವಳು ಸ್ಕೆಚ್ ಪೆನ್ ಬರುತ್ತಲ್ವ, ಸೊ ಆ ಥರ ತೊಗೊಬಂದಿದ್ದಾಳೆ. ಸೊ ಇಲ್ಲಿ ಮಾಡ್ತಾ ಇದ್ದಾಳೆ. ಹಾಗೆಯೇ ಫ್ರೆಂಡ್ಸ್, ಇದೊಂದು ಇದೆಯಲ್ವ, ತುಂಬಾ ಹೆಲ್ಪ್ ಆಗ್ತಾ ಇದೆ ಈ ಸೆಕೆ ಟೈಮಲ್ಲಂತೂ. ಗೊತ್ತಿದೆಯಲ್ವ, ಸೆಕೆ ಟೈಮಲ್ಲಂತೂ ಜಾಸ್ತಿ ಅಲ್ಲಿ ಇಲ್ಲಿ ಎಲ್ಲ ಕಡ್ತಾ ಬರೋದು. ಸೊ ನನಗಂತೂ ನಾನಿದು ಲಾಸ್ಟ್ ಟೈಮ್ ಒಂದು ಸಲ ಉಳ್ಳಾಲ ದರ್ಗಕ್ಕೆ ಹೋಗಿದ್ನಲ್ಲ, ಸೊ ಅಲ್ಲಿಂದ ಬೀಚ್ ಹತ್ರದಿಂದ ತಗೊಂಡಿರೋದು. ತುಂಬಾ ಚೆನ್ನಾಗಾಗುತ್ತೆ ಕೆರೆಯೋದಕ್ಕೆಲ್ಲ. ಸೆಕೆ ಗೊತ್ತಿದೆಯಲ್ವ, ಬೆನ್ನಿದು ಹಿಂದ್ಗಡೆ ಎಲ್ಲ ಜಾಸ್ತಿ ಕಡ್ತಾ ಬರೋದು, ಕೈ ಎಟ್ಕಲ್ಲ, ಮನೇಲಿ ಯಾರು ಇರಲ್ಲ. ಸೊ ಆವಾಗ ತುಂಬಾ ಹೆಲ್ಪ್ ಆಗ್ತಾ ಇದೆ ಇದೊಂದು ಏನು ಹ್ಯಾಂಡ್. ಸೊ ಇವಾಗ ನನ್ನ ಮಗಳೂ ಮದ್ರಸಕ್ಕೆ ಹೋದ್ಲು. ಇವಾಗ ನಾನು ಕಿಚನಿಗೆ ಬಂದಿದ್ದೀನಿ. ಏನಿಲ್ಲ, ಮಧ್ಯಾಹ್ನ ಎಲ್ಲ ಏನು ಅದೇ ನಾರ್ಮಲಾಗಿ ದಾಲ್ ವೆಜ್ಜೀಸ್ ಆಮೇಲೆ ಏನು ಸ್ಯಾಲಡ್ ಎಲ್ಲ ತಿಂದು ಏನು ಮಧ್ಯಾಹ್ನದ ಲಂಚಿಗೂ ಆಗಿತ್ತು. ಸೊ ಇವಾಗ ರಾತ್ರಿಗೆ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಕಡಲೆಕಾಳು ಇದೆಯಲ್ವ, ವೈಟ್ ಕಾಬೂಲ್ ಚನ, ಸೊ ಅದನ್ನು ನೆನೆಯೋದಕ್ಕೆ ಹಾಕಿದ್ದೆ. ಇಲ್ಲಿ ಅದನ್ನು ಬೇಯಿಸಿ ಇಡೋಣ ಅಂತೇಳಿ ರಾತ್ರಿ ಡಿನ್ನರ್ಗೆ ಸ್ಯಾಲಡ್ಸ್ ಏನಾದರೂ ಮಾಡೋಣ ಅಂತೇಳಿ. ಬಟ್ ಏನು ನನಗೆ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ರಾತ್ರಿ ಒಂದು ಸ್ವಲ್ಪ ಹಸ್ಬೆಂಡ್ ಸಡನ್ ಆಗಿ ಅಂದರು ಮಕ್ಕಳಿಗೆ ಒಂದೊಂದು ಬಟ್ಟೆ ತೊಗೊಬರೋಣ ಅಂತೇಳಿ. ಇನ್ನು ಹಬ್ಬನೂ ಬಂತಲ್ವ, ಸೊ ಒಬ್ಬೊಬ್ರಿಗೇ ತೊಗೊಬರೋಣ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವತ್ತೊಂದು ಚಿಕ್ಕ ಏನು ಶಾಪಿಂಗೂ ಆಗಿತ್ತು. ಹಾಗಾಗಿ ನನಗೆ ಏನು ಸ್ಯಾಲೆಡ್ ಮಾಡೋಕ್ಕಾಗಿಲ್ಲ. ರಾತ್ರಿನೂ ಬಂದು ಮಾಡಿಲ್ಲ ನಾನು, ಯಾಕೆಂದರೆ ಹೋಗಿರೋದು ಆಲ್ಮೋಸ್ಟ್ ಏನು 6:30 7 o'clock ಆಗ್ತಾ ಬಂದಿತ್ತು. ಆಮೇಲೆ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಜಾಸ್ತಿ ಲೇಟ್ ನೈಟು ಡಿನ್ನರ್ ಮಾಡ್ಕೋಬಾರ್ದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿಲ್ಲ, ಎಲ್ಲ ಪ್ರಿಪೇರ್ ಮಾಡಿಟ್ಟು ಹೋಗಿದ್ದೆ. ಏನು ಕಾಬೂಲ್ ಚನ ಇದೆಯಲ್ವ, ಅದನ್ನು ಬೇಯಿಸೋದಕ್ಕೆ ಇಟ್ಟಿದ್ದೆ. ಹಾಗೆಯೇ ಚಿಕನ್ ಇದೆಯಲ್ಲ, ಕಾಬೂಲ್ ಚನ, ಚಿಕನ್, ಕ್ಯೂಕುಂಬರ್, ಆಮೇಲೆ ಈರುಳ್ಳಿ, ಟೊಮೆಟೊ ಹಣ್ಣೆಲ್ಲ ಹಾಕಿ ಒಂದು ಸ್ಯಾಲೆಡ್ ಮಾಡೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಚಿಕನನ್ನು ಮ್ಯಾರಿನೇಷನ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದು ನೋಡಿ, ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಮೊಸರು ಯಾವ ಥರ ಬಂದಿದೆ ಅಂತೇಳಿ. ಗಟ್ಟಿಯಾಗಿ ಐಸ್ ಕ್ರೀಮ್ ಥರ ಇದೆ. ಸೊ ತುಂಬಾ ಗಟ್ಟಿಯಾಗಿ ಬರುತ್ತೆ. ಇದರದ್ದು ರೆಸಿಪಿ ಅಂತ ಹೇಳಿ ನಾನೇನು ಶೇರ್ ಮಾಡಿಲ್ಲ, ಸಿಂಪಲಾಗಿಯೇ ಮಾಡೋದು. ಬಟ್ ಏನು ಕೆಲವೊಂದು ಟಿಪ್ಸ್ಗಳಿದೆ, ಅದನ್ನು ಏನು ಯೂಸ್ ಮಾಡಿದರೆ ಮನೆಯಲ್ಲೇ ಗಟ್ಟಿಯಾಗಿರುವಂತಹ ಹುಳಿ ಇಲ್ದಿರುವಂತಹ ಮೊಸರನ್ನು ರೆಡಿ ಮಾಡ್ಕೋಬೋದು. ಸೊ ಹಾಗೆಯೇ ಇಲ್ಲಿ ಚಿಕನ್ ಇತ್ತು, ಬೋನ್ಲೆಸ್ ಚಿಕನ್. ಸೊ ಅದನ್ನಲ್ಲಿ ನಾನು ಸ್ವಲ್ಪ ಮ್ಯಾರಿನೇಷನ್ ಥರ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೊಸರು, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪೆಲ್ಲ ಹಾಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ ಸ್ಯಾಲೆಡ್ ಮಾಡೋದಕ್ಕೆ ಅಂತೇಳಿ. ಬಟ್ ಮಾಡಿಲ್ಲ. ಇನ್ಶಾಲ್ಲ ನಾನು ನಾಳೆದು ರೆಸಿಪಿಲಿ ಏನು ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಯಾಲೆಡ್ ರೆಸಿಪಿನ. ಸೊ ಇವತ್ತಂತೂ ಮಾಡೋಕ್ಕಾಗಿಲ್ಲ. ನನಗೂ ತುಂಬ ಆಸೆ ಇತ್ತು ರಾತ್ರಿ ತಿನ್ನಬೇಕು ಅಂತ ಹೇಳಿ. ತುಂಬಾ ಏನು ಇವತ್ತು ಬೆಳಿಗ್ಗೆ ಅಂದರೆ ಸಂಡೇ ಬೆಳಿಗ್ಗೆ, ಇದು ನಾನು ವಾಯ್ಸ್ ಹಾಕ್ತಾ ಇರೋದು ಸಂಡೇ ಅಲ್ವಾ. ಸೊ ಹಾಗಾಗಿ ಸಂಡೇ ಬೆಳಿಗ್ಗೆ ನನಗೆ ಬೇಗನೆ ಹಸಿವಾಗ್ಬಿಟ್ಟಿತ್ತು. ಯಾಕೆಂದರೆ ರಾತ್ರಿ ತಿಂದಿಲ್ಲ ನಾನು, ಹಾಗಾಗಿ ತುಂಬಾ ಹಸಿವಾಗಿತ್ತು. ನಾನು ಜಾಸ್ತಿಯಾಗಿ ನೀರೇ ಕುಡಿದಿದ್ದೆ. ಸೊ ಇವಾಗ ಚಿಕನೆಲ್ಲ ಮ್ಯಾರಿನೇಷನ್ ಮಾಡಿ ಇಟ್ಟೆ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಏನು 1 ಲೀಟರ್ದು ನೀರಿದು ಬಾಟಲ್ ಬರುತ್ತಲ್ವ, ಸೊ ಅದರಲ್ಲಿ ಚಿಯಾ ಸೀಡ್ಸ್ ಇದೆಯಲ್ವ, ಅದನ್ನು ಹಾಕಿಟ್ಟಿದ್ದೆ. ಅದನ್ನೇ ಕುಡಿತಾ ಇದ್ದೀನಿ. ಯಾಕೆಂದರೆ ಲೆಕ್ಕ ಸಿಗುತ್ತೆ ಎಷ್ಟು ಲೀಟರ್ ನೀರು ಕುಡಿದಿದ್ದೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಇದೇ ಬಾಟಲಲ್ಲಿ ಕುಡಿತಾ ಇದ್ದೀನಿ. 1 ಬಾಟಲ್ ಆಲ್ರೆಡಿ ಖಾಲಿ ಆಯಿತು. ಮಧ್ಯಾಹ್ನ ತನಕ ಅಷ್ಟೇ ಅಲ್ಲ, ಜಾಸ್ತಿನೇ ಕುಡಿಬೇಕು. ಬಟ್ 1 ಬಾಟಲ್ ಖಾಲಿಯಾಗಿರೋದು ಮಧ್ಯಾಹ್ನ ತನಕ. ಇವಾಗ ಮಧ್ಯಾಹ್ನ ನಂತರ ರಾತ್ರಿ ತನಕ 1 ಬಾಟಲ್, ಜಾಸ್ತಿ ಅಂದರೆ 2.5 ಲೀಟರ್ ಅಷ್ಟೇ ನೀರು ಕುಡಿಯೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ಕುಡಿಯೋದಕ್ಕೇನೆ ಆಗಲ್ಲ. ನೋಡೋಣ ಇನ್ಶಾಲ್ಲ ಇನ್ನೂ ಏನು ಆ ಥರ ಕುಡಿತಾ ಜಾಸ್ತಿ ಕುಡಿಯೋದಕ್ಕಾಗ್ಬೋದು. ಕಮ್ಮಿ ಅಂದರೆ ಒಂದು 4 ಲೀಟರ್ ಆದರೂ ನೀರು ಕುಡಿಬೇಕು ಅಂತ ಹೇಳ್ತಾರೆ. ನೋಡೋಣ ಇನ್ನು ಮುಂದೆ ಆ ಥರ ಕುಡಿದು ಏನು 4 ಲೀಟ್ರ್ ತನಕ ಬಂದು ರೀಚ್ ಆಗ್ಬೋದು. ಸೊ ಇವಾಗ ನಾವು 3 ಜನ ಹೋಗ್ತಾ ಇದ್ದೀವಿ. ಇವಳನ್ನ ಕರ್ಕೊಂಡೋದ್ರೆ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವಳನ್ನ ಕರ್ಕೊಂಡೋದ್ರೆ ಇವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಗಾಡೀಲಿ, ಸ್ಕೂಟೀಲಿ. ಸೊ ಇವಳಿದ್ರೆ ಕೂತ್ಕೊಳ್ಳೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ ಸ್ಕೂಟೀಲಿ. ಬಟ್ ಇವಳದು ಸೈಜ್ ಇದು ಬಟ್ಟೆ ತೊಗೋಬೇಕಂದ್ರೆ ಅವಳಂತೂ ಬೇಕೇ ಬೇಕು.
ಹಸ್ಬೆಂಡ್ ಅಂತೂ ಬಸ್ಸಲ್ಲಂತೂ ಹೋಗೋದಕ್ಕೆ ಕೇಳೋದೇ ಇಲ್ಲ. ಸೊ ಅದಕ್ಕೋಸ್ಕರ ಏನು ಅಡ್ಜಸ್ಟ್ ಮಾಡಿಕೊಂಡು ದೇರಳಕಟ್ಟೆಯಲ್ಲಿ ಒಂದು ಏನು ಶಾಪ್ ಓಪನ್ ಆಗಿದೆಯಲ್ವಾ TNM ಅಂತೇಳಿ, ಸೊ ಅಲ್ಲಿಗೆ ತುಂಬ ನಾನು ರಿವ್ಯೂಸ್ ಎಲ್ಲ ನೋಡಿದ್ದೆ. ತುಂಬ ಅಫೋರ್ಡೆಬಲ್ ಆಗಿ ಪ್ರೈಸಸ್ ಇದೆ, ಆಮೇಲೆ ಬಟ್ಟೆನೂ ಚೆನ್ನಾಗಿದೆ ಅಂತೆಲ್ಲ ಹೇಳಿ. ಸೊ ಅದಕ್ಕೋಸ್ಕರ ಹಸ್ಬೆಂಡಿಗೆ ಅಂದರೆ ಅವಳಿಗೆ ಈ ವರ್ಷ ಏನು ಜೀನ್ಸ್ ಈ ಥರದ್ದು ತಗೊಳ್ಳೋಣ, ಅದಕ್ಕೋಸ್ಕರ ಏನು ಅಲ್ಲೇ ಹೋಗಿ ನೋಡೋಣ ಯಾವ ಥರದ್ದೆಲ್ಲ ಇದೆ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಬಂದಿದ್ದೀವಿ ಇಲ್ಲಿ ಶಾಪಿಗೆ, ಬಟ್ಟೆನೆಲ್ಲ ನೋಡ್ತಾ ಇದ್ದೀವಿ. ಕೊರಿಯನ್ ಪ್ಯಾಂಟ್ ಹಿಡ್ತೀವಿ ಈ ಬ್ಲ್ಯಾಕ್ ಜೀನ್ಸಾ ಚಂದ ಕಾಂಟಿಡೆಲ್ಲ ಹತ್ತರ ಬ್ಲ್ಯಾಕ್ ಕಲರ್ ಹಿಡಿದು ಕಲರ್ ವೈಟ್ ಕಲರ್ ಬಲೆ ಬಂಡಲ್ಲಿ ಸೈಜ್ ಚೆರಿ ಇಡಲ್ಲ. ಮಕ್ಕಳು ದೊಡ್ಡವರಾಗ್ತಾ ಹೋದಾಗೇನೆ ನಮ್ಮ ಇಷ್ಟಕ್ಕಿಂತ ಅವ್ರ ಇಷ್ಟದೇ ತಗೊಳ್ಳೋದಾಗ್ತಾ ಇದೆ. ಏನು ಮಾಡೋದು, ಒಬ್ಬೊಬ್ರದ್ದು ಬಟ್ಟೆ ನೋಡ್ತಾರೆ, ಆ ಥರದ್ದು ಬೇಕು ಈ ಥರದ್ದೆಲ್ಲ ಬೇಕು ಅಂತೇಳಿ ಆಸೆ ಪಡ್ತಾರೆ. ಸೊ ಏನು ಮಾಡೋದು, ಅವ್ರ ಇಷ್ಟದಲ್ಲೇ ತಗೋಬೇಕು. ಸೊ ಬ್ಲ್ಯಾಕ್ ಜೀನ್ಸ್ ತೋರಿಸ್ತಾ ಇದ್ದು, ನಂಗೆ ಅದು ತುಂಬ ಜಾಸ್ತಿ ಬ್ಲ್ಯಾಕ್ ಥರ ಇತ್ತು. ಬ್ಲ್ಯಾಕಲ್ಲಿ ಶೇಡ್ ಬಂದರೆ ಓಕೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ತುಂಬ ಬ್ಲ್ಯಾಕ್ ಆಗಿರೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಒಂದು ಲೈಟ್ ಕಲರ್ ಜೀನ್ಸು ಆಮೇಲೆ ಯೆಲ್ಲೋ ಕಲರ್ ಶರ್ಟ್ ತೊಗೊಂಡಿದ್ದೀನಿ. ಅದನ್ನ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ತೊಗೊಂಡಿರೋದು ಅಂತೇಳಿ. ಸೊ ಇವಾಗ ಅಲ್ಲಿಂದೆಲ್ಲ ತಗೊಂಡು ಇವಾಗ ಏನು ತೊಕ್ಕೋಟಿಗೆ ಹೋಗ್ತಾ ಇದ್ದೀವಿ ದೇರಳಕಟ್ಟೆಯಿಂದ. ಸೊ ಇವಳ ಹೊರಗಡೆ ಕರ್ಕೊಂಡು ಹೋಗೋದಂತೂ ತುಂಬಾ ಕಮ್ಮಿ ಅಲ್ವಾ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಅಂದರು ಇವತ್ತು ಇವಳಿಗೆ ಏನಾದರೂ ತಿನ್ಸೋಣ ಅಂತೇಳಿ, ಅದಕ್ಕೋಸ್ಕರ ಹೊರಗಡೆ ಇವಾಗ ಕರ್ಕೊಬಂದು ಏನು ತಿನ್ನಿಸ್ತಾ ಇದ್ದೀವಿ. ನಿನ್ಗೇನು ಬೇಕು ಅದನ್ನು ಆರ್ಡ್ರ್ ಮಾಡು ಅಂತ ಹೇಳಿದ್ವಿ. ಸೊ ಅವಳು ಏನು ಚಿಕನ್ ಲೋಡೆಡ್ ಫ್ರೈಸ್, ಆಮೇಲೆ ಒಂದು ಬರ್ಗರ್, ಆಮೇಲೆ ಒಂದು ಮೋಜಿಟೋ ಏನು, ಆಮೇಲೆ ಅಷ್ಟು ಆರ್ಡ್ರ್ ಮಾಡಿದ್ಲು. ಸೊ ಅದನ್ನು ಏನು ಆರ್ಡ್ರಿಗೆ ಇವಾಗ ವೆಯ್ಟ್ ಮಾಡ್ಕೋತಾ ಇದ್ದೀವಿ. ನಾನು ನನಗಂತೇಳಿ ಏನು ಆರ್ಡ್ರ್ ಮಾಡಿಲ್ಲ, ಬಟ್ ಏನು ಕಣ್ಮುಂದೆ ನೋಡುವಾಗ ಒಂದು ಚೂರಾದ್ರೂ ಬಾಯಿ ಹಾಕಿಲ್ಲ ಅಂದ್ರೂ ಸಮಾಧಾನ ಆಗೋಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಏನು ಲೋಡೆಡ್ ಫ್ರೈಸ್ ಇದೆಯಲ್ವ ಅದನ್ನೊಂದು ಸ್ವಲ್ಪ ತಿಂದಿದ್ದೆ ಅಷ್ಟೇ. ತುಂಬಾ ಆಸೆ ಆಗ್ತಾಯಿತ್ತು, ಬಟ್ ಕಂಟ್ರೋಲ್ ಮಾಡಿ ಕೂತಿದ್ದೆ ತಿನ್ನಲ್ಲ ಅಂತೇಳಿ. ಸೊ ಇಲ್ಲಿ ನನ್ನ ಮಗಳು ಹೇಳ್ತಾ ಇದ್ದಾಳೆ ಒಂದು ಚೂರು ತಿಂದು ಇವತ್ತು ಏನಾಗಲ್ಲ ಅಂತೇಳಿ. ಯಾಕೆ ನನ್ನ ಹಸ್ಬೆಂಡಿಗೆ ಈ ಥರದೆಲ್ಲ ಇಷ್ಟ ಆಗಲ್ಲ, ಅವಳು ಒಬ್ಳಿಗೆ ಕೂತು ತಿನ್ನೋದಕ್ಕೂ ಒಂಥರ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ತಿನ್ನಿ ಅಂತ ಹೇಳ್ತಾ ಇದ್ಲು. ನನ್ನ ಹಸ್ಬೆಂಡಿಗೆ ಈ ಥರದೆಲ್ಲ ಏನೂ ಇಷ್ಟ ಆಗಲ್ಲ, ಪಿಜ್ಜಾ ಬರ್ಗರ್ ಈ ಥರ ಲೋಡೆಡ್ ಫ್ರೈಸಲ್ಲಿ ಇರುತ್ತಲ್ವ, ಸೊ ಆ ಥರದ್ದು ಏನೂ ಇಷ್ಟ ಆಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವಳಿಗೆ ಒಬ್ಳಿಗೆ ಇಲ್ಲಿ ತೆಗೆದು ಕೊಟ್ಟಿದ್ದೀವಿ, ತಿಂತಾ ಇದ್ದಾಳೆ ಇಲ್ಲಿ. ಏನ್ರೆಂಟು ಸೊ ನಂತರ ಹಸ್ಬೆಂಡ್ ಏನು ಸಾಗರಿಗೆ ಹೋಗೋಣ ಅಂತ ಹೇಳಿದರು. ನಾನು ಅಂತಿದ್ದೆ ನನಗೆ ಬಟ್ಟೆ ಇವಾಗ ಬೇಡ, ನಾನು ಇವಾಗ ತೊಗೊಳ್ಳಲ್ಲ, ಮಕ್ಕಳಿದೆಲ್ಲ ಕಂಪ್ಲೀಟ್ ಆಗಲಿ, ಆಮೇಲೆ ಸ್ಕೂಲೆಲ್ಲ ಇದೆಯಲ್ವ ಇವಾಗ, ಸೊ ಸ್ಕೂಲ್ ಇದೆಲ್ಲ ತೆಗ್ದಾಗಲಿ ಆಮೇಲೆ ನಾನು ತೆಗಿಯೋಣ ಅಂತೇಳಿ. ಬಟ್ ನನ್ನ ಹಸ್ಬೆಂಡ್ ಅಂತೂ ಇಲ್ಲ, ನೀನು ತೆಗಿಲೇಬೇಕು ಅಂತೇಳಿ ಹಠ ಮಾಡಿ ಕೊನೆಗೆ ಏನು ನಾನೇನು ಮಾಡ್ತಿದ್ದೆ ಅಂದರೆ ಅವ್ರಿಗೆ ಇಷ್ಟ ಆಗಿರೋದು ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದೇ ಥರ ಆಗಿ ತಗೊಂಡಿಲ್ಲ, ಒಂದೇ ಒಂದು ಬಟ್ಟೆ ತಗೊಂಡೆ ಅಷ್ಟೇ. ಏನು ಸಿಂಪಲ್ ಆಗಿರುವಂತಹ ಸ್ನಾನ ಮಾಡಿ ಹಾಕೋದಕ್ಕೆ ಅಂತೇಳಿ ಬಟ್ಟೆ ತಗೊಂಡಿದ್ದೀನಿ ಅಷ್ಟೇ. ಸೊ ಎಲ್ಲ ಯಾವತ್ತಾದ್ರೂ ಅಷ್ಟೇ, ಜಗಳ ಅಂದರೆ ಆ ಥರ ಜಗಳ ಅಲ್ಲ, ಈ ಥರ ಡಿಸ್ಕಷನ್ ಆಗೋದು. ನಮಗೆ ಅವ್ರಿಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದೇ ಥರ ಆಗಿ ಚಿಕ್ಕ ಪುಟ್ಟ ಜಗಳ ಆಗುತ್ತೆ. ಅದು ನನ್ನ ಫ್ಯಾಮಿಲಿ ಅಂತೇಳಿ ಮಾತ್ರ ಅಲ್ಲ, ಎಲ್ಲ ಹಸ್ಬೆಂಡ್ ವೈಫಿದು ಏನು ಶಾಪಿಂಗ್ ಹೋದಾಗ ಒಂದು ಚಿಕ್ಕ ಜಗಳ ಆಗುತ್ತೆ. ಸೊ ಕೊನೆಗೆ ಇದೊಂದು ತಗೊಂಡಿದ್ದೀನಿ ನಾನು, ಟ್ರೈ ಮಾಡ್ಕೊಂಡು ನೋಡೋಣ ಅಂತೇಳಿ. ಏನು ಮೊದಲು ಶಾರ್ಟ್ ತಗೊಂಡಿದ್ದೆ, ಅದರಲ್ಲಿ ಶಾರ್ಟೂ ಇತ್ತು, ಕೋಟ್ ಸೆಟ್ ಅಂತ ಹೇಳ್ತಾರಲ್ವ, ಅದು ಶಾರ್ಟೂ ಇತ್ತು, ಲಾಂಗೂ ಇತ್ತು. ನಾನು ಫಸ್ಟಿಗೆ ಶಾರ್ಟ್ ಮಾತ್ರ ನೋಡಿರೋದು, ಸೊ ಅದನ್ನು ಟ್ರೈ ಮಾಡ್ಕೊಂಡು ನೋಡಿದೆ. ನಂತರ ನನಗೆ ಏನು ಲಾಂಗ್ ಇಷ್ಟ ಆಯಿತು, ಸೊ ಅದಕ್ಕೋಸ್ಕರ ಲಾಂಗಲ್ಲಿ ತಗೊಂಡೆ. ಅದನ್ನು ನಾನು ಕೊನೆಗೆ ತೋರಿಸ್ತೀನಿ. ಹಾಗೆಯೇ ಏನು ಇವಾಗ ಅವಳಿಗೊಂದು ಸ್ಲಿಪ್ಪರ್ ಸ್ಯಾಂಡಲ್ ಏನಾದರೂ ತಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಸೊ ಶೂ ಬೇಕು ಅಂತ ಹೇಳಿದ್ಲು, ಬಟ್ ಶೂ ತೆಗ್ದಿಲ್ಲ, ಯಾಕೆಂದರೆ ಶೂ ಹಾಕೋದೇ ಇಲ್ಲ ಅವಳು, ಅದಕ್ಕೋಸ್ಕರ ಶೂ ತಗೊಂಡಿಲ್ಲ. ಈ ಥರ ಸ್ಯಾಂಡಲ್ ಥರ ತೊಗೊಂಡಿರೋದು, ಅದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ. ಸೊ ಅಲ್ಲಿದೆಲ್ಲ ಆಯಿತು, ಮಳೆ ಬರೋ ಥರ ಇತ್ತು. ತೊಕ್ಕೋಟಲ್ಲಂತೂ ಮಳೆ ಜೋರಾಗಿ ಬಂದಿತ್ತು. ನಾನು ಬಟ್ಟೆನೂ ತೆಗ್ದಿಲ್ಲ, ಮನೆ ಮೇಲ್ಗಡೆ ಹಾಕಿದ್ನಲ್ಲ ಒಣಗೋದಕ್ಕೆ ಅಂತೇಳಿ. ಸೊ ಅದನ್ನು ತೆಗ್ದಿಲ್ಲ. ಹಸ್ಬೆಂಡಿಗೆ ಅಂದರೆ ಇವತ್ತಿಗೆ ಸಾಕು, ಹೋಗೋಣ, ನಾಳೆ ಬೇಕಂದರೆ ನೋಡೋಣ ಚಿಕ್ಕವಳಿಗೆ ಅಂತೇಳಿ. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಹಸ್ಬೆಂಡಿಗೆ ಇಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ. ನಾನು ಅಂತೂ ಏನೂ ತಿಂದಿಲ್ಲ. ಏನು ಚಿಯಾ ಸೀಡ್ಸ್ ಇದು ನೀರಿತ್ತು, ಬಂದ ತಕ್ಷಣ ಒಂದು ಅರ್ಧ ಲೀಟರಷ್ಟು ನೀರೇ ಕುಡಿದೆ. ಆಮೇಲೆ ಏನೂ ತಿಂದಿಲ್ಲ ನಾನು. ಬೆಳಿಗ್ಗೆ ಅಂತೂ ತುಂಬಾ ಹಸಿವಾಗ್ತಾಯಿತ್ತು. ಸೊ ಇವಾಗ ನಾವು ಅಲ್ಲಿದ್ದಾಗ ತೊಕ್ಕೋಟಲ್ಲಿ ಮಳೆ ಬಂದಿತ್ತಲ್ವ, ನಮ್ಮ ಮನೆ ಹತ್ರ ಮಳೆ ಬಂದಿತ್ತಿಲ್ಲ, ನಾವು ಬಂದಾದ ಮೇಲೆ ಮಳೆ ಬಂದಿರೋದು.
ಮಳೆ ಬಂದಿದ್ದಿದ್ರೆ ನಮ್ಮ ಬಟ್ಟೆ ಎಲ್ಲ ಒಣಗ್ತಾ ಇತ್ತು, ಒದ್ದೆ ಆಗ್ತಾ ಇತ್ತು. ಬಟ್ ಏನೋ ಪುಣ್ಯಕ್ಕೇನೋ ಮಳೆ ಬಂದಿಲ್ಲ. ಇಲ್ಲಿ ನನ್ನ ಮಗಳು ದೊಡ್ಡೋಳು, ನನ್ನ ತಂಗಿ ಮಗಳೇನೋ ಹೊರಗಡೆ ನೀರಲ್ಲಿ ಆಟ ಆಡ್ತಾ ಇದ್ದಾರೆ, ಅಂದರೆ ಮಳೇಲಿ ಆಟ ಆಡ್ತಾ ಇದ್ದಾರೆ, ಮಳೆ ಬರ್ತಾ ಇದೆಯಲ್ವಾ. ಸೊ ಇವಾಗ ಏನು ಹಸ್ಬೆಂಡಿಗೆ ಚಪಾತಿ ಮಾಡ್ಕೋತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಡೇ. ನಂತರ ನಾನು ರಾತ್ರಿ ಮಲಗಿದೆ. ಲಾಸ್ಟ್ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 10 o'clock ಆಗಿತ್ತು. ಆಮೇಲೆ ಹಸ್ಬೆಂಡಿಗೆ ಡಿನ್ನರ್ ರೆಡಿ ಮಾಡಿ, ಆಮೇಲೆ ಏನು ಸ್ವಲ್ಪ ಆ ಕಡೆ ಈ ಕಡೆ ಆಗುವಾಗ 11:30 ಆಗಿಬಿಟ್ಟಿತ್ತು ಮಲಗೋಷ್ಟೊತ್ತಿಗೆ. ಸೊ ಇದು ಬೆಳಿಗ್ಗೆ ಎದ್ದಿದ್ದೀನಿ ಇವಾಗ. ಯಾವಾಗಲೂ ಕುಡಿಯೋ ಥರನೇ ಇದು ಜಿಂಜರ್ ಇದೆಲ್ಲ ಹಾಕಿರುವಂತಹ ನೀರಿದೆಯಲ್ವ, ಒಂಥರ ಗ್ರೀನ್ ಟೀ ಥರ ಅಂತಲೇ ಹೇಳ್ಬೋದು. ಸೊ ಅದನ್ನು ಇಲ್ಲಿ ಕುಡಿಯೋದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಗ ತಣ್ಣಗಾಗಲಿ ಅಂತೇಳಿ ಇಲ್ಲಿ ನೀರಿಗೆ ಇಟ್ಟಿದ್ದೀನಿ. ಯಾಕೆಂದರೆ ನಾನು ಬೆಳಿಗ್ಗೆ ಎದ್ದಿರೋದು ಸ್ವಲ್ಪ ಲೇಟ್ ಆಯಿತು. ಬೆಳಿಗ್ಗೆ ಬೇಗ ಒಂದು 6 ಗಂಟೆ ಟೈಮಲ್ಲಿ ಕುಡಿದ್ರೆ ಒಂದು 9 o'clock ಟೈಮಿಗೆ ಇನ್ನು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಬಟ್ ಇವತ್ತು 7 ಗಂಟೆ ಅಷ್ಟೊತ್ತಿಗೆ ಕುಡಿದಿರೋದಲ್ವ ಅಂತೇಳಿ ಬೇಗ ತಣ್ಣಗೆ ಮಾಡಿ ಇಲ್ಲಿ ಕುಡಿಯೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆಯೇ ಇವಾಗ ಏನು ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಬಟ್ಟೆನೂ ತೊಳೆಯೋದಕ್ಕೆ ಹಾಕಿದ್ದೆ. ನನ್ನ ಮಗಳಿಗೆ ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಬೆಳಿಗ್ಗೆನೇ ಮದ್ರಸೆ ಇತ್ತು. ಸೊ ಅವಳನ್ನ ಕಳಿಸಿ ಬಟ್ಟೆ ಎಲ್ಲ ವಾಶಿಗೆ ಹಾಕಿ ಇವಾಗ ಏನು ನಂದು ಗ್ರೀನ್ ಟೀ ಅಂತ ಹೇಳೋಕ್ಕಾಗಲ್ಲ, ಏನು ಬೆಳಿಗ್ಗೆದು ಏನು ಜಿಂಜರ್ ವಾಟರ್ ಅಂತ ಹೇಳ್ಬೋದು. ಜಿಂಜರ್ ಆಮೇಲೆ ಅದೇ ಗೊತ್ತಿದೆಯಲ್ವ ಏನೇನು ಹಾಕಿ ಮಾಡಿದ್ದೀನಿ ಅಂತೇಳಿ. ಸೊ ಅದರದ್ದು ವಾಟರ್ ಇವಾಗ ಕುಡಿತಾ ಇದ್ದೀನಿ. ಸೊ ಅದೇ ಹೇಳಿದ್ನಲ್ಲ, ಇದು ನೆಕ್ಸ್ಟ್ ಡೇ. ನನಗೆ ಅಂತೂ ತುಂಬಾ ಬೆಳಿಗ್ಗೆ ಹಸಿವಾಗ್ತಾಯಿತ್ತು, ರಾತ್ರಿ ತಿಂದಿಲ್ವಲ್ಲ. ಸೊ ಹಾಗಾಗಿ ಬೇಗನೆ ತಿಂದಿದ್ದೀನಿ. ಇಲ್ಲಾಂದರೆ ನಾನು ಬೆಳಿಗ್ಗೆ 6 o'clock ಆ ಜಿಂಜರ್ ವಾಟರ್ ಕುಡಿದ್ರೆ ಆಮೇಲೆ 9 o'clock ಬ್ರೇಕ್ಫಾಸ್ಟ್ ಮಾಡೋದು. ಬಟ್ ಇವತ್ತಂತೂ ಸ್ವಲ್ಪ ಬೇಗನೆ ಮಾಡಿದ್ದೀನಿ, 8 ಗಂಟೆ ಆಗುವಾಗಲೇ ಮಾಡಿರೋದು. ಅದನ್ನು ಕುಡ್ದಾದ್ಮೇಲೆ 2 hours ಏನು ತಿನ್ನಬಾರ್ದು, ಖಾಲಿ ಹೊಟ್ಟೆಲಿ ಕುಡಿದು ಆಮೇಲೆ 2 hours ತಿನ್ನಬಾರ್ದು. ಬಟ್ ನಾನು 1 hourಲ್ಲೇ ತಿಂದುಬಿಟ್ಟೆ, ತುಂಬಾ ಹಸಿವಾಗ್ತಾ ಇತ್ತು. ಸೊ ಹಾಗೆಯೇ ನೋಡಿ, ಇದೇ ನಾನು ತಗೊಬಂದಿರೋದು. ನಂದು ಲಾಸ್ಟ್ ಟೈಮ್ ಮೊನ್ನೆ ಹಬ್ಬ ಆಗಿತ್ತಲ್ವ. ಸೊ ಚಿಕ್ಕ ಮಗಳಿಗೆ ನಾನು ಈ ಥರ ಮನೇಲಿ ಹಾಕೋ ಬಟ್ಟೆ ತಗೊಂಡಿದ್ದೆ. ಸೊ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ, ಬಟ್ಟೆನೇ ಮಾಯಕ ಥರ ಆಗಿಬಿಟ್ಟಿದೆ. ಒಂದು ಬಟ್ಟೆನೂ ಸಿಗ್ತಾ ಇಲ್ಲ ಅವಳದು. ಸೊ ಅದಕ್ಕೋಸ್ಕರ ಅವಳಿಗೆ 5 ಜೊತೆ ತಗೊಬಂದಿದ್ದೀನಿ. ಈ ಥರ ನೈಟ್ ಪ್ಯಾಂಟು, ಟೀ ಶರ್ಟ್, ಆಮೇಲೆ ದೊಡ್ಡೊಳಗೆ ಜೀನ್ಸ್ ಶರ್ಟ್. ನಾನೊಂದು ಸಿಂಪಲ್ ಆಗಿರುವಂತಹ ಬಟ್ಟೆ ತೊಗೊಂಡಿದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.